ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ನೆಕ್ಸ್ಟ್ 5 ಡೇಸ್ ಅಥವಾ 5 ಮಂತ್ಸ್ ನಿಮ್ಮ ಜೀವನದಲ್ಲಿ ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ದಿಸ್ ಇಸ್ ಅ ಮೇ ಮಂತ್ ಆ್ಯಂಡ್ ಈ 5 ವಿಶಸ್ ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗ್ತಿದೆಯಾ, ನಿಮಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆಯಾ? ಹಾಗಿದ್ದರೆ ಈ ಮಾಹಿತಿ ನಿಮಗೋಸ್ಕರ. ಇದು ಕಂಪಲ್ಸರಿ ಇಲ್ಲ ನೀವು ಒಂದನ್ನೇ ಚೂಸ್ ಮಾಡಬೇಕು ಅಂತ. ಮೇ ಬಿ ಒಂದು ಕೆರಿಯರ್ಗೆ, ಒಂದು ಲವ್ ಲೈಫ್ಗೆ ನೀವು ಚೂಸ್ ಮಾಡಬಹುದು, ಅಥವಾ ಒಂದು ಪರ್ಸ್ನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಅಂತ ಚೂಸ್ ಮಾಡಬಹುದು. ಒಬ್ಬರು 2 ಕಾರ್ಡ್ಸ್ನ ಮಾತ್ರ ಚೂಸ್ ಮಾಡ್ಬೋದು, ಮಿಕ್ಕಿದ್ದನ್ನು ಫ್ರೀ ವಿಲ್ ಆಗಿ ನೋಡಿ. ಓಕೆ, ತುಂಬ ಜನ ಕೇಳ್ತಾಯಿದ್ರು ನಮಗೆ ದೃಷ್ಟಿ ಆಗತ್ತೆ, ಏನು ಮಾಡೋದು ಅಂತಂದರೆ, ದಿಸ್ ಇಸ್ ಬ್ಲ್ಯಾಕ್ ಟರ್ಮಲಿನ್ ಪೆನ್ಸಿಲ್. ನೀವು ಇದನ್ನು ಮನೆಯಲ್ಲಿ ಇಡೋದ್ರಿಂದ ಯಾವುದೇ ನೆಗೆಟಿವ್, ಯಾವುದೇ ದುಷ್ಟಶಕ್ತಿ ಇದ್ದರೂ ನಿಮ್ಮ ಮನೆಯಿಂದ ಹೊಡೆದು ಹೊರಗೆ ಹಾಕುವಷ್ಟು ಶಕ್ತಿ ಇದೆ ಇದಕ್ಕೆ. ದಿಸ್ ಇಸ್ ಬ್ಲ್ಯಾಕ್ ಟರ್ಮಲಿನ್. ಬೇಕಾದವರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿ. ಬೇಗ ಈ ಒಂದು ಮಾಹಿತಿ ನಿಮ್ಮವರೆಗೂ ತಲುಪೋವರೆಗೂ ನೀವು ಮೆಡಿಟೇಷನ್ ಅಂದರೆ ಇನ್ಹೀಲ್ ಎಕ್ಸೀಲ್ 3 ಟೈಮ್ಸ್ ಮಾಡಿ ವಿತ್ ಅ ಪಾಸಿಟಿವ್ ನೋಟ್ ಈ ಒಂದು ರೀಡಿಂಗ್ನ ಶುರು ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಸೊ 1 to 5 ಇಲ್ಲಿ ಕಾರ್ಡ್ನ ನಾನು ಪ್ಲೇಸ್ ಮಾಡಿದ್ದೀನಿ. 1 2 3 4 5. ಬೇಕಾದರೆ ನಿಮ್ಮ ಇಷ್ಟ ದೇವರನ್ನು ಅಥವಾ ನಿಮ್ಮ ಶಕ್ತಿಗಳನ್ನು ನೀವು ನೆನಪಿಸ್ಕೊಂಡು ಪ್ರೇಯರ್ ಮಾಡಿಕೊಂಡು ಒಂದು ಕಾರ್ಡನ್ನ ಚೂಸ್ ಮಾಡಿ. 1 2 3 4 5. ಇದನ್ನು ನೀನು ಯಾವುದೇ ಮಂತಲ್ಲಿ ನೋಡಿ ಪರವಾಗಿಲ್ಲ. ಅಲ್ಲಿಂದ ನೆಕ್ಸ್ಟ್ 5 ಡೇಸ್, 5 ವೀಕ್ಸ್, 5 ಮಂತ್ಸಲ್ಲಿ ಏನು ಆಗೋದಿದೆ ಅನ್ನೋದ್ರ ಬಗ್ಗೆ. ಓಕೆ, ಫಸ್ಟ್ ನಂಬರ್ 1 ಯಾರು ಚೂಸ್ ಮಾಡಿದ್ರಿ? ಆರ್ಕ್ ಏಂಜಲ್ ರಫೈಲ್. ದಿಸ್ ಇಸ್ ಆರ್ಕ್ ಏಂಜಲ್ ರಫೈಲ್. ಗ್ರೀನ್ ಅವೆಂಚುರಿನ್ ಕ್ರಿಸ್ಟಲ್. ಇದು ನಿಮ್ಮ ಹಾರ್ಟ್ ಚಕ್ರ. ಇಲ್ಲಿ 2-3 ಮೆಸೇಜ್ ಬರ್ತಾ ಇದೆ, ನಾನು ಚಾನಲ್ ಮಾಡ್ತಾಯಿದ್ದೀನಿ. ನಿಮ್ಮ ಹಾರ್ಟ್ ಚಕ್ರ ಓವರ್ವೆಲ್ಮ್ಡ್ ಆಗಿರಬಹುದು, ಓವರ್ ಫ್ರೆಂಡ್ಲಿ, ಓವರ್ ಎಮೋಷನ್ ಆಗಿರಬಹುದು. ಬಿ ಕೇರ್ಫುಲ್. ನೀವೇನೋ ಎಲ್ಲರಿಗೂ ಪ್ರೀತಿ ಕೊಡ್ತಿದ್ದೀರಾ, ಆದರೆ ನಿಮಗೆ ಬೇಕಾದಷ್ಟು ಪ್ರೀತಿ ಸಿಗ್ತಿದೆಯಾ? ವಾಟ್ ಯು ಡಿಸರ್ವ್ ಅದು ನಿಮ್ಮವರೆಗೂ ಸಿಗ್ತಿದೆಯಾ? ಕೆಲವೊಂದು ಸತಿ ನಮಗೆ ಗೊತ್ತಿಲ್ಲದೇ ಅವರನ್ನು ನಾವು ಬ್ಲಾಕ್ ಮಾಡ್ಕೊಂಡಿರ್ತೀವಿ, ನಮ್ಮ ಲಕ್ನೇ ನಾವು ಬ್ಲಾಕ್ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಬೇರೆಯವ್ರಿಗೆಲ್ಲ ನಾವು ಅಸಿಸ್ಟೆನ್ಸ್ ಆಗಿಬಿಟ್ಟಿರ್ತೀವಿ, ಅಥವಾ ಬೇರೆಯವ್ರ ಖುಷೀಲಿ ನಾವು ಖುಷಿ ಪಡ್ತಾ ಇರ್ತೀವಿ. ಮೇ ಬಿ ನಮ್ಮನ್ನು ನಾವು ಪ್ರೀತಿ ಮಾಡಿದ್ರೆ ಸೆಲ್ಫಿಶ್ ಆಗಿಬಿಡುತ್ತೇನೋ ಅಂತ ಸ್ಯಾಕ್ರಿಫೈಸ್ ಮೋಡಲ್ಲಿ ಹೋಗಿಬಿಟ್ಟಿರ್ತೀರ. ಈಗಷ್ಟೇ 2 ಡೇಸ್ ಬ್ಯಾಕ್ ಒಂದು ಕ್ಲಾಸ್ ನಾನು ತಗೊಂಡಿದ್ದೆ, ಅದರಲ್ಲಿ ಇದನ್ನೇ ಹೇಳಿದ್ದು. ಹಾರ್ಟ್ ಚಕ್ರ ಬ್ಲಾಕ್ ಇದ್ದರೆ ದಯವಿಟ್ಟು ಅದನ್ನು ಗ್ರೀನ್ ಅವೆಂಚುರಿನ್ ಬ್ರಾಸ್ಲೆಟ್ ಅಥವಾ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ನ ಯೂಸ್ ಮಾಡಿ ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಹಾರ್ಟ್ ಚಕ್ರ ಬ್ಲಾಕ್ ಆದರೆ ಈವನ್ ಮನಿ ಆಲ್ಸೋ ಬ್ಲಾಕ್ ಆಗುತ್ತೆ. ಇಲ್ಲಿ ನಿಮಗೆ ಆರ್ಕೇಂಜಲ್ ರಫೈಲ್ ಕೊಡ್ತಾ ಇರೋ ಮೆಸೇಜ್ ಏನು ಅಂದರೆ, ಐ ಆಮ್ ವಿತ್ ಯು, ಐ ವಿಲ್ ಪ್ರೊಟೆಕ್ಟ್ ಯು ಅನ್ನುವಂಥ ಮೆಸೇಜ್ ಇದೆ. ಮೇ ಬಿ ರೀಸೆಂಟಾಗಿ ನೀವು ಯಾವುದಾದ್ರೂ ಮನಿ ರಿಲೇಟೆಡ್ ರಿಚುವಲ್ ಮಾಡಿರಬಹುದು, ಮನಿ ರಿಲೇಟೆಡ್ ಸಮ್ ಆ್ಯಕ್ಷನ್ ನೀವು ತಗೋತಾ ಇದ್ದೀರಾ. ಇದು ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮ ಪರ್ಸ್ನಲ್ ಗ್ರೋತ್ ಬಗ್ಗೆ ಆಗಿರಬಹುದು. ವೆರಿ ಆಲ್ ದ ಬೆಸ್ಟ್. ಪೈಲ್ ನಂಬರ್ 1. ನಂಬರ್ 2 ಯಾರು ಚೂಸ್ ಮಾಡಿದ್ರಿ? ಮತ್ತೆ ಆರ್ಕೇಂಜಲ್ ಚಾಮ್ಯುಯಲ್. ವಾವ್ ವಾವ್ ವಾವ್. ಸೊ ಜೂನ್ 1 ಆರ್ಕ್ ಏಂಜಲ್ಸ್
ಮತ್ತು ಆರ್ಕೇಂಜಲ್ಸ್ ಬಗ್ಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾರು ಆರ್ಕೇಂಜಲ್ಸ್ ಡ್ಯೂಟೀಸ್ ಏನು, ಅವರ ಹೆಸರೇನು, ಅವ್ರು ನೋಡೋದಕ್ಕೆ ಹೇಗಿರ್ತಾರೆ, ಅವ್ರ ಸಹಾಯ ಹೇಗೆ ತಗೋಬೇಕು, ಅದರಿಂದ ಆಗೋ ಉಪಯೋಗಗಳೇನು, ಅವ್ರಿಗೆ ಸಂಬಂಧಿಸಿದ ಕ್ರಿಸ್ಟಲ್ಸ್ ಏನು, ಇದನ್ನೆಲ್ಲ ನೀವು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ಸುಲಭವಾಗಿ ಅಪ್ಲೈ ಮಾಡಬಹುದು. ಇಂಟ್ರೆಸ್ಟ್ ಇರೋವಂಥವ್ರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಜೂನ್ 1 5 ಡೇಸ್ ಇರುತ್ತೆ ಏಂಜಲ್ ಕ್ಲಾಸ್. ಆರ್ಕ್ ಏಂಜಲ್ ಚಾಮಲ್ 3rd ಚಕ್ರ. ಮತ್ತು ನೋಡಿ ಅದನ್ನೇ ವೇರ್ ಮಾಡಿದ್ದೀನಿ ನಾನು. ಸಿಟ್ರೀನ್ ಬ್ರಾಸ್ಲೆಟ್ನ ವೇರ್ ಮಾಡೋದ್ರಿಂದ ನಿಮ್ಮ ಸೇಕ್ರಲ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೀಲ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ 5 ಡೇಸ್ 5 ವೀಕ್ಸಲ್ಲಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಬಿಕಾಸ್ ಆರ್ಕೇಂಜಲ್ ಚಾಮ್ಯುಯಲ್ ಪ್ರೊಟೆಕ್ಟಿಂಗ್ ಯು. ನಿಮ್ಮಲ್ಲಿ ಒಂದು ಚಾರ್ಮಿಂಗ್ ಅನ್ನೋಂಥದ್ದು ಬರ್ತಿದೆ. ಅಥವಾ ನಾನು ಇದನ್ನು ಮಾಡಬಲ್ಲೆ, ನನಗೆ ಯಾರ ಸಹಾಯ ಇಲ್ಲದಿದ್ರೂ ಪರವಾಗಿಲ್ಲ, ಏಂಜಲ್ಸ್ ಆರ್ ವಿತ್ ಮೀ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಚಾರ್ಮಿಂಗ್ ಆಗ್ತಾ ಇದ್ದೀರಾ ಬಿಕಾಸ್ ಇಟ್ಸ್ ಅ ಚಾಮಲ್. ನಂಬರ್ 3 ಯಾರು ಚೂಸ್ ಮಾಡಿದ್ರಿ, ಏನು ಬರ್ತಿದೆ ನಿಮ್ಮ ಜೀವನದಲ್ಲಿ? ವಾವ್, ಓ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್. ಇದ್ರ ಬಗ್ಗೆ ನಾನು ಏನು ಹೇಳಿ, ಅತಿ ಹೆಚ್ಚು ಮನಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸಾಕಷ್ಟು ಮನಿ ಫ್ಲೋ, ಲ್ಯಾಂಡ್ ಪರ್ಚೇಸ್ ಮಾಡುವಂಥದ್ದು, ಪ್ರಾಪರ್ಟೀಸಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ನೀವೇನಾದರೂ ಲಕ್ಕಿ ಕಾಯಿನ್ ಅಥವಾ ಲಕ್ಕಿ ಚಾಮ್ ನೀವೇನಾದರೂ ತೊಗೊಂಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಬಹಳ ಬಹಳ ಬದಲಾವಣೆಗಳನ್ನು ತಗೊಂಡು ಬರ್ತಿದೆ. ಮತ್ತು ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಬಿಕಾಸ್ ಇಟ್ಸ್ ಆಲ್ ಫ್ರೀ ಹೇರ್ಸ್. ನೋಡ್ಬೋದು ನೀವು. ಇದು ಏನು ಹೇಳುತ್ತೆ ಅಂದರೆ ಸ್ಪಿರಿಚುವಲ್ ಗ್ರೋತ್ನ ಹೇಳುತ್ತೆ. ಫ್ರೀ ಹೇರ್ಸು ಮತ್ತು ಫ್ರೀನೆಸ್ ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮ್ಮ ಮತ್ತು ನಿಮ್ಮ ಕನಸಿಗೆ. ಯು ಆರ್ ಫ್ರೀ ಫ್ರಮ್ ಎವ್ರಿಥಿಂಗ್ ಅನ್ನೋಂಥದ್ದು. ಬಿಕಾಸ್ ಇಲ್ಲಿ ಅವರು ಶರ್ಟ್ ಹಾಕಿಲ್ಲ, ಇಲ್ಲಿ ವೈಟ್ ಶರ್ಟ್ ಹಾಕಿದ್ದಾರೆ, ಇಲ್ಲಿ ಗ್ರೀನ್ ಇದೆ ಬಟ್ ವಿಂಗ್ಸ್ ಇದೆ. ಸೊ ಇದೇನು ಹೇಳುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಫ್ರೀನೆಸ್ ಅನ್ನೋಂಥದ್ದು ಬರ್ತಿದೆ. ಕೆಲವ್ರು ಹೇಳ್ತಾರೆ ಗೊತ್ತಾ, ಅಯ್ಯೋ ದುಡ್ಡು ಖರ್ಚು ಮಾಡೋದು ತುಂಬ ಕಷ್ಟ, ನನಗೆ ದುಡ್ಡು ಇರೋದಿಲ್ಲ, ದುಡ್ಡು ನಿಲ್ಲೋದಿಲ್ಲ, ದುಡ್ಡೇ ನನಗೆ ಪ್ರಾಬ್ಲಮ್ಮು ಅಂತೆಲ್ಲ ಹೇಳ್ತಿರ್ತಾರೆ. ಆ ಥರ ಏನಾದರೂ ನೀವು ಫೇಸ್ ಮಾಡ್ತಿದ್ರೆ ನಾನು ನಿಮಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ಇದು ಪೈರೈಟ್ ಕ್ರಿಸ್ಟಲ್ನ ನೀವು ನಿಮ್ಮ ವರ್ಕ್ ಡೆಸ್ಕ್ ಮೇಲಿಡಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿಡಿ, ನಾರ್ತ್ ಡೈರೆಕ್ಷನಲ್ಲಿ. ಇದರಿಂದ ಮನಿ ಫ್ಲೋ ಹೇಗಾಗುತ್ತೆ ಅಂತ ನೀವು ನನಗೆ ಬಂದು ಕಮೆಂಟಲ್ಲಿ ತಿಳಿಸಿ. ನಾನು ಫೋರ್ಸ್ ಮಾಡ್ತಿದ್ದೀನಿ ಅಂತ ನೀವು ತಗೋಬೇಡಿ. ನಿಜವಾಗ್ಲೂ ನಿಮಗೆ ಮನಿ ಅಟ್ರ್ಯಾಕ್ಟ್ ಮಾಡಬೇಕು, ನಾನು ಅತಿ ಹೆಚ್ಚು ಹಣ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಡಿಸರ್ವಿಂಗ್ ಇದ್ದೀನಿ, ಐ ಕ್ಯಾನ್ ಡೂ ಇಟ್ ಅಂತ ನಿಮಗೆ ನಂಬಿಕೆ ಇದ್ದರೆ ತಗೊಳ್ಳಿ. ಯಾಕಂದರೆ ಗೈಡೆನ್ಸ್ ಕೊಡೋದು ನನ್ನ ಜವಾಬ್ದಾರಿ. ಇಲ್ಲಿ ಬಂದಿರೋ ಪ್ರಕಾರ ನಿಮ್ಗೆ ಬಂದಿರೋ ಹಣ ಉಳಿಸ್ಕೊಳಕ್ಕಾಗದೇ ಇದ್ರೂ ದಟ್ ಈಸ್ ಅ ನೆಗೆಟಿವ್ ಪಾಯಿಂಟ್. ದಯವಿಟ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಇಲ್ಲಾಂದರೆ ಪೈರೈಟ್ ರಿಂಗ್ ಯೂಸ್ ಮಾಡಿ. ಇದು ನಿಮಗೆ ಮನಿ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂಬರ್ 4 ಯಾರು ಚೂಸ್ ಮಾಡಿದ್ರಿ? ಮತ್ತು ಆರ್ಕೇಂಜಲ್ ಊರ್ಲಿ. ಓ ಸೊ ನಾಲೆಡ್ಜ್ ಗೇನ್ ಆಗ್ತಿದೆ, ತುಂಬಾ ನಾಲೆಡ್ಜ್ ಗೇನ್ ಆಗ್ತಿದೆ ನಿಮಗೆ. ನೀವು ಗೊತ್ತಿಲ್ಲದೇನೋ ಇದನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಕೆಲವೊಬ್ರು ಅಂದ್ಕೊಂಡಿರ್ಬೋದು ನಾನು ಹೌಸ್ ವೈಫು, ನನಗೆ ಹೆಂಗೆ ನಾಲೆಡ್ಜ್ ಗೇನ್ ಆಗುತ್ತೆ. ಕೆಲವೊಬ್ರು ಅಂದ್ಕೊಂಡಿರ್ಬೋದು ಐ ಆಲ್ರೆಡಿ ಡನ್ ಮೈ ಡಬಲ್ ಡಿಗ್ರಿ, ಏನು ಹೇಳ್ತಿದ್ದಾರೆ ಇವರು ಅಂತ. ನೋ, ಎವ್ರಿ ಡೇ ಈಸ್ ಲರ್ನಿಂಗ್ ಯಾವಾಗವರೆಗೂ ಇರುತ್ತೋ, ಮನುಷ್ಯ ಯಾವಾಗವರೆಗೂ ಬದುಕಿರ್ತಾನೋ ಲರ್ನಿಂಗ್ ಎವ್ರಿ ಡೇ ಇರುತ್ತೆ. ಆರ್ಕೇಂಜಲ್ ಊರ್ಲಿ ಮೆಸೇಜ್ ಇಲ್ಲಿ ಏನು ಅಂತಂದರೆ, ನಿಮ್ಮ ಕ್ರೌನ್ ಚಕ್ರ ಹೀಲ್ ಆಗ್ತಾ ಇದೆ. ನಿಮ್ಮ ಕ್ರೌನ್ ಚಕ್ರ ಹೀಲ್ ಆದರೆ ಒಳ್ಳೆಯ ಪಾಸಿಟಿವ್ ಮೆಸೇಜಸ್ ನಿಮಗೆ ಸಿಕ್ಕತ್ತೆ. ನಾಟ್ ಓನ್ಲಿ ಟ್ಯಾರೋ ರೀಡಿಂಗ್, ಅಥವಾ ಈ ಮೆಸೇಜ್ವರೆಗೂ ನಿಮಗೆ ತಲುಪಿದೆ ಅಂದರೆ ನಿಮ್ಮ ಕ್ರೌನ್ ಚಕ್ರ ತುಂಬ ಹೀಲ್ ಆಗಿದೆ, ಆ್ಯಕ್ಟಿವ್ ಇದೆ. ಅದಕ್ಕೋಸ್ಕರನೇ ಈ ಥರದ ಪಾಸಿಟಿವ್ ಮತ್ತು ಟೈಮಿಗೆ ಕರೆಕ್ಟಾಗಿ ಸಿಗಬೇಕಾದ ಮೆಸೇಜಸ್ ನಿಮಗೆ ಸಿಗ್ತಾ ಇದೆ, ಡೌನ್ಲೋಡ್ ಆಗ್ತಾ ಇದೆ. ಮೇ ಬಿ ಜರ್ನಲಿಂಗ್ ಮಾಡೋದನ್ನು ಶುರು ಮಾಡಿರಬಹುದು, ಗ್ರ್ಯಾಟಿಟ್ಯೂಡ್ನ ಶುರು ಮಾಡಿರಬಹುದು, ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡೋದನ್ನು ಶುರು ಮಾಡಿರಬಹುದು. ಆ್ಯಂಡ್ ನಿಮ್ಮ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮಗೋಸ್ಕರ ನೀವು ಬ್ಲ್ಯಾಕ್ ಟರ್ಮಲಿನ್ ಬ್ರಾಸ್ಲೆಟ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾಲೆಡ್ಜ್ ಗೇನ್ ಆಗ್ತಿದೆ, ಅದರಿಂದ ನೀವು ಮನಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಾಲೆಡ್ಜ್ ಗೇನ್ ಆಗ್ತಿದೆ, ಅದರಿಂದ ಪ್ರಮೋಷನ್ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ನಾಲೆಡ್ಜ್ ಗೇನ್ ಆಗ್ತಿದೆ, ಅದರಿಂದ ಹೊಸ ಬಿಸ್ನೆಸ್ ವೆಂಚರ್ಸ್ನ ನೀವು ತಗೋತಾ ಇದ್ದೀರಾ. ನಾಲೆಡ್ಜ್ ಗೇನ್ ಆಗ್ತಿದೆ, ಇದರಿಂದ ನಿಮ್ಮ ಸೆಲ್ಫ್ ವರ್ತ್ ಹೆಚ್ಚು ಆಗ್ತಾ ಇದೆ. ಆಲ್ ದ ಬೆಸ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಂಬರ್ 5 ಎಲ್ಲರಿಗೂ ರಾಜ. ಯಾಕಂದರೆ 1 to 5 ಮಿಡಲ್ಲು, 10 to 1 ಮಿಡ್ಲಲ್ಲಿರುವಂತಹ ನಂಬರ್ 5
ಯಾರ್ಯಾರು ಚೂಸ್ ಮಾಡಿದಿರೋ ನೋಡೋಣ ನಂಬರ್ 5ಗೆ ಏನು ಬರ್ತಾಯಿದೆ. ಇದೇ 7th ಜೂನ್ ಹೋಟೆಲಲ್ಲಿ ಒಂದು ಡೇ ವರ್ಕ್ಶಾಪ್ನ ಇಟ್ಟಿದ್ದೀನಿ, ಕ್ರಿಸ್ಟಲ್ ಹೀಲಿಂಗ್. ಇಲ್ಲಿ ನೀವು ನಿಮ್ಮ ಕ್ರಿಸ್ಟಲ್ಸ್ನ ಬಳಸಿ ಹೀಲ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಯಾವ ಒಂದು ಏರಿಯಾ ಬ್ಲಾಕ್ ಆಗಿದೆ ಅದನ್ನು ಹೇಗೆ ರಿಲೀಸ್ ಮಾಡ್ಕೊಳ್ಳೋದು, ಮತ್ತು ಪೆಂಡುಲಮ್ ರೀಡಿಂಗ್ನ ಹೇಳ್ಕೊಡ್ತೀನಿ, ಪೆಂಡುಲಮ್ನ ಹೇಗೆ ಬಳಸೋದು, ಪೆಂಡುಲಮ್ ಚಾರ್ಟ್ ಇದನ್ನು ಫ್ರೀಯಾಗಿ ಕೊಡ್ತೀನಿ. ಹಾಗೆಯೇ ಒಂದು ತಲಿಸ್ಮನ್ನ ನಾನು ಚಾರ್ಜ್ ಮಾಡಿ ಅವತ್ತು ಬರುವಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ಕೈಯಾರ ಕೊಡ್ತೀನಿ. ದಯವಿಟ್ಟು ಅಟೆಂಡ್ ಮಾಡಿ. 1 ಡೇ ವರ್ಕ್ಶಾಪ್ 2999 ಪ್ರೈಸು. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಂಬರ್ 5 ಯಾರು ಚೂಸ್ ಮಾಡಿದ್ರಿ? ಓ ಕಾನಕೋಪಿಯಾ 1111. ಸೊ ನಿಮ್ಮ ಲೈಫಲ್ಲಿ ಅಬಂಡನ್ಸ್, ಹ್ಯಾಪಿನೆಸ್, ಮನಿ, ಕ್ರಿಯೇಟಿವಿಟಿ ಬರ್ಕೆ ಅಂತಾರಲ್ಲ ತುಂಬಿ ಬರ್ತಾ ಇದೆ. ಸಮೃದ್ಧಿ ಅನ್ನೋದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಮತ್ತು ಯೂನಿವರ್ಸ್ ಅಲೈನ್ಮೆಂಟ್ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಸ್ಪೈಲ್ ನಂಬರ್ 5. ನೀವು ಆಲ್ರೆಡಿ ಸ್ಪಿರಿಚುಲಿ ಇದ್ದೀರಾ, ನೀವು ಆಲ್ರೆಡಿ ದೇವರಲ್ಲಿ ನಂಬಿಕೆ ಇಟ್ಟವರು, ನೀವು ಆಲ್ರೆಡಿ ನಿಮ್ಮ ಕರ್ಮ ಫಲಗಳನ್ನು ನಂಬಿರುವಂಥವ್ರು, ಆಲ್ರೆಡಿ ನೀವು 1 ಇಯರಿಂದ ಅಥವಾ 6 ಮಂತಿಂದ ಆ ಒಂದು ಇದನ್ನು ಶುರು ಮಾಡಿದ್ದೀರಾ, ಅಂದರೆ ಆ ಒಂದು ಬೀಜ ಬಿತ್ತಿದ್ದೀರಾ. ಅಂದರೆ ವಾಟ್ ಐ ಹ್ಯಾವ್ ಟು ಅಟ್ರಾಕ್ಟ್, ವಾಟ್ ಐ ಹ್ಯಾವ್ ಟು ಬಿಕಮ್ ಅನ್ನೋಂಥ ಕ್ಲಾರಿಟಿ ಇದೆ. ಸೊ ಯೂನಿವರ್ಸ್ ಆಲ್ಸೋ ಅಲೈನಿಂಗ್. ವೆರಿ ಆಲ್ ದ ಬೆಸ್ಟ್ ಬ್ಯೂಟಿಫುಲ್ ಸೋಲ್ಸ್. ಯಾವ ಪೈಲಾದರೂ ನೀವು ಚೂಸ್ ಮಾಡಿದ್ರಿ, ಎಲ್ಲದಕ್ಕೂ ಒಳ್ಳೆಯ ರಿಸಲ್ಟ್ ಮತ್ತು ಆನ್ಸರ್ಗಾಗಿ ತಯಾರಾಗಿರಿ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.